ಅಲ್ಲಿ ನೆನ್ಪು ಮಾಡ್ಕೊಂಡು ಬಂದೆ ಹೆಸರು ನೋಡೋಣ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಎಲ್ಲರೂ ಖುಷಿಯಾಗಿ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ ಥರ ಇನ್ನು ಮುಂದೆ ಒಂದಷ್ಟು ಇನ್ಸ್ಪಿರೇಷನಲ್ ಸ್ಟೋರೀಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ಸ್ಪಿರೇಷನಲ್ ಸ್ಟೋರೀಸ್ ಅಂದ ತಕ್ಷಣ ಬೇರೆ ಯಾರದ್ದೋ ಅಲ್ಲ, ಸ್ವತಃ ನಾನು ನನ್ನ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದಂಥ ಕಥೆಗಳು. ನನ್ನ ರೆಗ್ಯುಲರ್ ವ್ಲಾಗ್ಸ್ ನೀವೆಲ್ಲ ನೋಡೇ ಇದ್ದೀರಾ. ಇದು ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ಡಿಫ್ರೆಂಟ್ ಆಗಿರುತ್ತೆ. ಐ ಹೋಪ್ ಯು ಪೀಪಲ್ ಲೈಕ್ ಇಟ್. ಬನ್ನಿ, ಹಾಗಿದ್ರೆ ತಡ ಮಾಡೋದೇ ಬೇಡ, ನನ್ನ ಮೊದಲನೇ ಕಥೆನ ಇವಾಗಲೇ ಶುರು ಮಾಡೋಣ. ಕುಕ್ಕಿಂಗ್ ವಿಡಿಯೋ ನೋಡಿ ಕನ್ಫ್ಯೂಸ್ ಆಗಬೇಡಿ, ನಾನು ಹೇಳೋ ಕಥೆ ಮಾತ್ರ ಕೇಳಿಸ್ಕೊಳ್ಳಿ. ಈ ವಿಡಿಯೋ ಯಾಕೆ ಆ್ಯಡ್ ಮಾಡಿದ್ದೀನಿ ಅಂತ ಎಂಡ್ ಆಫ್ ದಿ ಸ್ಟೋರಿಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಅಪ್ಪ ಅಮ್ಮನಿಗೆ ಮುದ್ದಿನ ಮಗಳಾಗಿ ಬೆಳೆದವಳು ನಾನು ಏನೇ ಕೇಳಿದ್ರೂ ಇಲ್ಲ ಅನ್ನದೇ ಇರೋ ನಮ್ಮಪ್ಪ ನನ್ನ ಹತ್ರ ಒಂದು ಕೆಲಸನೂ ಮಾಡಿಸ್ದೆ ಹೂವಿನಂತೆ ಸಾಕಿರೋ ನಮ್ಮಮ್ಮ. ಕಷ್ಟಗಳ ಅರಿವಿಲ್ಲದೆ ಬೆಳೆದ ನಾನು ಮುಂದೆ ಬೇರೊಂದು ಮನೆಯ ಸೊಸೆಯಾಗಿ ಗಂಡನಿಗೆ ಹೆಂಡತಿಯಾಗಿ ಬಂದ ನನ್ನ ಆ ಮೊದಲ ದಿನಗಳು ಹೇಗಿತ್ತು ಗೊತ್ತಾ? ಗಂಡನ ಪ್ರೀತಿ ಹೊಂದಿದ್ರೆ ಸಾಕು, ಪ್ರಪಂಚನೇ ಗೆಲ್ಬೋದು ಅನ್ನೋ ಆಸೆ. ಆದರೆ ಅದೇ ಗಂಡಂಗೆ ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನೋ ಕನ್ಫ್ಯೂಷನ್. ನನ್ನದಲ್ದಿರೋ ಮನೆಯಲ್ಲಿ ಎಲ್ಲರನ್ನೂ ನನ್ನವರು ಅಂದ್ಕೊಂಡು ಸುಖ ಸಂಸಾರ ನಡೆಸೋ ಆಸೆ. ಆದರೆ ಹೆತ್ತ ಮನೆಯಲ್ಲಿ ನಾವು ಮುದ್ದಾಗಿ ಬೆಳೆದಾಗ ಏನು ಮಾಡಿದ್ರೂ ಸರಿ ಇರುತ್ತೆ. ಅದೇ ಗಂಡನ ಮನೇಲಿ ತುಂಬ ಮೆಚ್ಯೂರ್ಡಾಗಿ ಬಿಹೇವ್ ಮಾಡಬೇಕಾಗತ್ತೆ. ಅಲ್ಲಿನ ಪರಿಸ್ಥಿತಿಗೆ ಪರಿಸರಕ್ಕೆ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಕಾಲ ಬೇಕಾಗತ್ತೆ. ಇಂಥ ಸಮಯದಲ್ಲಿ ನನಗೆ ಪ್ರತಿಯೊಂದು ವಿಷಯನೂ ಬಿಡಿಸಿ ಹೇಳೋರು ಯಾರೂ ಇರಲಿಲ್ಲ. ಎಲ್ಲನೂ ಕಣ್ಣು ಮುಂದೆ ಸರಿಯಾಗಿ ಕಾಣಿಸಿದ್ರು ಏನೋ ಸರಿಯಿಲ್ಲ ಅನ್ನೋ ಭಾವನೆ. ಕಾರಣ ಏನು ಗೊತ್ತಾ? ನನಗೆ ಎಷ್ಟೋ ಕೆಲಸಗಳು ಮಾಡೋಕ್ಕೆ ಬರಲ್ಲ ಅನ್ನೋದು. ಹೆಣ್ಮಕ್ಳಾಗಿ ಹುಟ್ಟಿದ ತಕ್ಷಣ ಪ್ರತಿ ಕೆಲಸನೂ ಕಲ್ತಿರ್ಬೇಕು ಅನ್ನೋ ರೂಲ್ಸ್ ಎಲ್ಲೂ ಇಲ್ಲ. ನನ್ನ ಪ್ರಕಾರ ನಾನು ಎಲ್ಲ ಕೆಲಸನೂ ಮಾಡ್ತಿದ್ದೆ. ಅಡುಗೆ ಮಾಡೋದ್ರಲ್ಲಿ ನಮ್ಮ ಮನೆ ಥರ ನಾನು ಮಾಡ್ತಿದ್ದೆ, ಆದರೆ ಇವ್ರ ಮನೆ ಥರ ಮಾಡೋಕ್ಕೆ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಅತ್ತೆ ನನಗೆ ಡೈಲಿ ಒಂದೊಂದು ರೆಸಿಪಿ ಹೇಳ್ಕೊಡೋರು. ಅವ್ರು ಅಡುಗೆ ಮಾಡೋವಾಗ ಪಕ್ಕದಲ್ಲಿ ನಿಂತ್ಕೊಂಡು ತೋರಿಸೋರು ಈ ರೀತಿ ಮಾಡಬೇಕಂತ. ಕಲಿಯೋದಕ್ಕೆ ನಾನು ರೆಡಿ ಇದ್ದೆ, ಕಲಿತಾ ಇದ್ದೆ. ಮನೇಲಿ ಎಲ್ಲನೂ ಬ್ಯಾಲೆನ್ಸ್ ಆಗಿತ್ತು. ಆದರೆ ಎಲ್ಲ ಸರಿ ಇದ್ದಾಗ ಹಾಳು ಮಾಡೋಕ್ಕೆ ಅಂತ ಕೆಲವ್ರು ಇರ್ತಾರಲ್ವ, ಸೋ ಕಾಲ್ಡ್ ಮರ್ಯಾದಸ್ಥರು. ಹೌದು, ತುಂಬ ಗೌರವ ಇದೆ ನನಗೆ ಅವ್ರ ಮೇಲೆ. ನಿನಗೆ ಅಡುಗೆ ಮಾಡೋಕ್ಕೆ ಬರಲ್ವಂತೆ, ನೀನು ಅಡುಗೆನೇ ಮಾಡಲ್ವಂತೆ, ನಿಮ್ಮ ಅತ್ತೆ ಹೇಳ್ಕೊಡ್ತಾಳಂತೆ, ನೀನೇನು ಕಲಿತೇ ಇಲ್ವಾ, ನಿಮ್ಮಮ್ಮ ಏನೂ ಹೇಳ್ಕೊಟ್ಟಿಲ್ವಾ, ಹೀಗೆ 101 ಕ್ವೆಶನ್ ಮಾಡೋರು. ಅವ್ರ ಮಕ್ಕಳನ್ನ ಹೊಗಳೋದು. ಅಡುಗೆ ಮಾಡೋದ್ರಲ್ಲೆಲ್ಲ PhD ಡಾಕ್ಟ್ರೇಟ್ ಮಾಡಿದಾರಲ್ಲ ಅದಕ್ಕೆ. ಏನೋ ಸ್ವಲ್ಪ ದಿನ ಹೀಗೆ ನಡೆಯುತ್ತೆ, ಆಮೇಲೆ ಸುಮ್ಮನಾಗತ್ತೆ ಅಂದರೆ ಈ ವಿಷಯ ಒಂದು ಬ್ರೇಕಿಂಗ್ ನ್ಯೂಸ್ ಥರ ಎಲ್ಲ ಕಡೆ ಹರಡ್ಕೊಳ್ತು. ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಲಿ, ನೀನು ಯಾವಾಗ ಅಡುಗೆ ಮಾಡಿ ಎಲ್ರೂ ಕರೆಯೋದು, ಇವಾಗ್ಲಾರು ಅಡುಗೆ ಮಾಡೋಕ್ಕೆ ಕಲ್ತಾ, ಹೀಗೆ ಅವ್ರು ಹೇಳೋ ಮಾತುಗಳು ಅವ್ರಿಗೆ ಸರಿ ಇರ್ಬೋದು, ಹೇಳೋ ರೀತಿ ನನಗೆ ಬೇಜಾರಾಗ್ತಿತ್ತು. ಆದರೆ ಸರ್ಪ್ರೈಸಿಂಗ್ಲಿ ಈ ಒಂದು ವಿಷಯ ಯಾರಿಗೂ ದೊಡ್ಡದು ಅನ್ನಿಸ್ಲಿಲ್ಲ. ಯಾಕಂದರೆ ಅವ್ರ ಮನೆಗಳಲ್ಲಿ ಹೆಣ್ಮಕ್ಳು ಅಂದರೆ ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಕಲ್ತಿರ್ಬೇಕು. ನಾನು ಏನಾದರೂ ಮಾಡ್ತಾ ಇರಲಿ ಬಂದು ಇನ್ವೆಸ್ಟಿಗೇಷನ್ ಮಾಡೋರು ಎಷ್ಟು ಜನ, ಅಡುಗೆ ಏನು ಮಾಡಿದ್ಯಾ ತೋರಿಸು ಅನ್ನೋರು ಎಷ್ಟು ಜನ, ಓ ಸರಿ ಇಲ್ಲ ಇನ್ನೂ ಸರಿಗೆ ಮಾಡಬೇಕು ಅನ್ನೋರು ಎಷ್ಟು ಜನ. ಸೊ ಇದು ಡೈಲಿ ಆನ್ ಗೋಯಿಂಗ್ ಪ್ರಾಸೆಸ್ ಆಗೋಗ್ಬಿಟ್ಟಿತ್ತು. ಅವರು ಏನಾದರೂ ಒಂದು ಹೇಳೋದು, ಅದಕ್ಕೆ ನಾನು ಡೈಲಿ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದು. ನನ್ನ ಪರವಾಗಿ ಯಾರು ಮಾತಾಡ್ತಿಲ್ವಲ್ಲ ಅನ್ನೋ ಸಂಕಟ ಒಂದು ಕಡೆ, ಆದರೆ ಇದನ್ನೆಲ್ಲ ಮಾತಾಡಿ ದೊಡ್ಡದು ಮಾಡಬಾರ್ದು ಅಂತ ಬುದ್ಧಿ ಕೂಡ ಹೇಳೋರು ಒಂದು ಕಡೆ. ಹೆಂಗೆ ಅನ್ನಿಸ್ಬಿಡ್ತು ಆ ಇನಿಷಿಯಲ್ ಡೇಸ್ ಅಂದರೆ, ನನ್ನ ಮಗಳಿಗೆ ಎಲ್ಲನೂ ಗೊತ್ತು, ಅವಳು ಎಲ್ಲಾದರೂ ಜಯಿಸ್ಕೊಂಡು ಬರ್ತಾಳೆ ಅಂತ ಮುದ್ದಾಗಿ ಸಾಕಿದ ನಮ್ಮ ಅಪ್ಪ ಅಮ್ಮನ ಮಾತುಗಳು ಕೇಳಿ ಕೇಳಿ ಈ ರೀತಿ ಚುಚ್ಚು ಮಾತಾಡೋರನ್ನ ಹೇಗಪ್ಪ ನಿಭಾಯಿಸೋದು ಅಂತ ತುಂಬ ಯೋಚನೆ ಆಗಿತ್ತು. ನನ್ನ ಪರವಾಗಿ ಯಾಕೆ ಮಾತಾಡಬೇಕು, ನನಗೂ ಬಾಯಿದೆ ಅಲ್ವಾ, ನಾನೇ ಮಾತಾಡ್ತೀನಿ ಅಂತ ಹೇಳಿ ಈ ಕಡೆ ಮಾತಾಡೋಕ್ಕೂ ಶುರು ಮಾಡಿದೆ, ಮಾಡೋಕ್ಕೂ ಶುರು ಮಾಡಿದೆ. ಒಬ್ಬರು ಇಬ್ಬರು ಅಲ್ಲ, ಒಟ್ಟಿಗೆ 50 ಜನ ಬರಲಿ ಅಷ್ಟು ಜನಕ್ಕೂ ಅಡುಗೆ ಮಾಡಿ ಬಡಿಸೋ ಅಷ್ಟು ಕೆಪಾಸಿಟಿ ನನಗಿದೆ. ಅದೇ ನನ್ನ ಆಡ್ಕೊಂಡವರು ನನ್ನ ಥರ ಓದಿ MNCಯಲ್ಲಿ ವರ್ಕ್ ಮಾಡೋಕ್ಕಾಗತ್ತಾ? ಇವತ್ತಿಗೂ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಆಡ್ಕೊಳೋದು ಒಂದು ನೆಪ ಅಷ್ಟೇ. ಬಟ್ ಅವ್ರ ಉದ್ದೇಶ ನನಗೆ ನೋವು ಕೊಡೋದೇ ಆಗಿತ್ತು. ಇವತ್ತಂತೂ ಅಡ್ರೆಸ್ಸಿಗೆ ಇಲ್ದಂಗೆ ಹೋಗಿದ್ದಾರೆ. ಆ ನೋವನ್ನೇ ನಾನಿವತ್ತು ಗೆಲುವಾಗಿಸ್ಕೊಂಡೆ. ಕುಕ್ಕಿಂಗ್ ಈಸ್ ಮೈ ಫೇವ್ರೆಟ್ ಹಾಬಿ ನೌ. ನಾನು ಮಾಡೋ ಅಡುಗೆನ ನನ್ನ ಫ್ಯಾಮಿಲಿ ಮಾತ್ರ ಅಲ್ಲ, ಹೊರಗಿನವ್ರು ಟೇಸ್ಟ್ ಮಾಡಿದವರು ಇಷ್ಟಪಟ್ಟಿದ್ದಾರೆ. ನಮಗೆ 8ನೇ ಕ್ಲಾಸಲ್ಲಿ ಒಂದು ಕನ್ನಡ ಪಾಠ ಇತ್ತು. ಆ ಪಾಠದಲ್ಲಿ ನನಗೆ ತುಂಬ ಇಷ್ಟ ಆಗೋ ಕೆಲವೊಂದು ಸಾಲುಗಳಿತ್ತು. ಅದೇನು ಗೊತ್ತಾ? ಒಬ್ಬರಿಗೆ ಸಾಧ್ಯವಾದದ್ದು ಎಲ್ಲರಿಗೂ ಸಾಧ್ಯ ಅಂತ. ಒಬ್ಬರು ಏನೋ ಸಾಧನೆ ಮಾಡ್ತಾರೆ ಅಂದರೆ ಬೇರೆಯವರು ಮಾಡೋಕ್ಕೆ ಅವಕಾಶ ಇರುತ್ತೆ ಅಂತ.
ನಾನು ಕುಕ್ಕಿಂಗ್ ಕಲ್ತಿದ್ದು ಸಾಧನೆ ಅಂತ ಹೇಳ್ತಾ ಇಲ್ಲ, ಬಟ್ ಅವಕಾಶ ಅಂತ ಸಿಕ್ತು, ಅದನ್ನು ನಾನು ಮಾಡಿ ತೋರಿಸ್ದೆ. ಇವಾಗ ಗೊತ್ತಾಯ್ತಲ್ವಾ ಕುಕ್ಕಿಂಗ್ ವಿಡಿಯೋ ನಾನು ಯಾಕೆ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಂತ. ಎಸ್, ಇದು ಒಂದು ಕುಕ್ಕಿಂಗ್ ಕಲಿತ ಸ್ಟೋರಿ. ಇಲ್ಲಿ ಬರೀ ಅಡುಗೆ ಕಲ್ತಿಲ್ಲ, ಅಡುಗೆ ಬರಲ್ಲ ಅನ್ನೋದೇ ಒಂದು ವಿಷಯ ಆಗೋಗಿತ್ತು. ಬಟ್ ಎಷ್ಟೋ ಹೆಣ್ಮಕ್ಳು ಮದುವೆ ಆದಮೇಲೆ ಸಾಕಷ್ಟು ರೀತಿ ನೋವುಗಳನ್ನ ಅನುಭವಿಸ್ತಾರೆ. ನಮ್ಮ ಹಣೆ ಬರಹ ನಮಗೆ ಬಂದಿದ್ದೇ ಇಷ್ಟು, ನಮ್ಮ ಪಾಲಿಗೆ ಇಷ್ಟೇ ಸುಖ ಅಂತ ಸುಮ್ಮನಾಗ್ಬಿಡ್ತಾರೆ. ಬಟ್ ನಾನು ಹೇಳೋದಿಷ್ಟೇ, ನಮ್ಮ ಪರವಾಗಿ ಯಾರೂ ಮಾತಾಡ್ತಿಲ್ಲ ಅನ್ನೋ ಬದಲು ನಮಗೋಸ್ಕರ ನಾವು ಮಾತಾಡಬೇಕು. ನೋವು ಕೊಡೋರ್ನ, ನಿಂದಿಸೋರ್ನ ಎದುರಿಸಿ ನಿಲ್ಲಬೇಕು. ಇರೋದು ಒಂದೇ ಜೀವನ, ನಮ್ಮ ಜೀವನ ನಾವು ಖುಷಿಯಾಗಿ ಇಟ್ಕೋಬೇಕು. ನಮಗೋಸ್ಕರ ಅಲ್ದಿದ್ರು ನಮ್ಮ ಹೆತ್ತವ್ರಿಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ನಾವು ಗಟ್ಟಿಯಾಗಿ ನಿಲ್ಲೇಬೇಕು. ಇವತ್ತು ಈ ವಿಡಿಯೋ ಜೊತೆ ನಾನೇನು ಕುಕ್ ಮಾಡಿದೆ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ. ನನ್ನ ಈ ಪುಟ್ಟ ಸ್ಟೋರಿ ಒಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.